ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಮುಂಚೆ ಸಮ್ಮೇಳನದಲ್ಲಿ ಇವತ್ತು ಅಧಿವೇಶನ ಮುಂಚೆ ಚಾಲುವಾಗಿದ್ದ ಮುಂಚೆ MEC ಪುಂಡೇಟಿಕವರು ಇವತ್ತಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿಕೊಳ್ಳೋ ಆ ಒಂದು ಕಾರ್ಯಕ್ರಮಕ್ಕೆ ನಿಷೇಧ ಮಾಡಲಿದೆ ರಾಜ್ಯ ಸರ್ಕಾರ. ಅದಕ್ಕೆ ತಿರುವಾರು ವಿರುದ್ಧ ಮಾಡಿ ನಾವು ಅಧಿವೇಶನ ಮಾಡಿಕೊಡಲ್ಲ ಅಂತ MEC ಪುಂಡೇಟಿಕೆಗಳನ್ನು ಇವತ್ತು ಅಧಿವೇಶನದಲ್ಲಿ ಮುತ್ತಿಗೆ ಹಾಕೋ ಟೈಮಿಗೆ ಅವರಿಗೆ ನಾವು ಸರ್ಕಾರಲಿಂದ ಮತ್ತು ಅಲ್ಲಿ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿತ್ತು, ಅವು ಯಾವ ಗಲಾಟೆ ಮಾಡೋಂತ. ಆದರೆ ನಮ್ಮ ಏನು ಕರ್ನಾಟಕ ವಾಯು ಸಾರಿಗೆ ಸಂಸ್ಥೆ ಇಲಾಖೆ ಇದೆ, ಮೊನ್ನೆ ಅವರು MEC ಕಾರ್ಯಕರ್ತರು ಅವ್ರು ನಮ್ಮ ಸಾರಿಗೆ ಸಂಸ್ಥೆ ಬಸ್ಸಿಗೆ ಅವರು ಕಪ್ಪು ಮಸಿಯನ್ನು ಬಡ್ದು ಮತ್ತು ಕಂಡಕ್ಟರ್ ಮತ್ತು ಡ್ರೈವರ್ಗಳಿಗೆ ಅವರಿಬ್ಬರಿಗೆ ಮಸಿಯನ್ನು ಬಡ್ದು ಆ ಬಸ್ಸಿಗೆ ಅವರು ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾವು ತಕ್ಕ ಪಾಠ ಉತ್ತರ ಕೊಡಬೇಕಾಗ್ತದೆ ಅವರಿಗೆ. ನಾವು ಇಲ್ಲಿ ಪದೇ ಕರ್ನಾಟಕ ನವೆಂಬರ್ ಒಂದು ರಾಜ್ಯೋತ್ಸವ ಆಗಿರ್ಬೋದು ಮತ್ತು ಅಲ್ಲಿ ಅಧಿವೇಶನ ಪ್ರತಿ ವರ್ಷ ಅಧಿವೇಶನ ಟೈಮಿಗೆ ಇವರು MEC ಇದ್ದವರು ಈ ಸರಳವಾಗಿ ಅವರು ಮಾಡಿಕೊಡೋಂಗಿಲ್ಲ ಅಧಿವೇಶನ. ಅದಕ್ಕೆ ನಾವು ಅವರಿಗೆ ತಿರುವ ವಿರೋಧ ಇದೆ. ನಾವು ಒಂದು ವೇಳೆ ರಾಜ್ಯ ಸರ್ಕಾರ ನಾವು MEC ಸಂಘಟನೆಗೆ ನೀವು ನಿಷೇಧ ಮಾಡಲೇಬೇಕಂತ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೇವೆ. ಒಂದು ವೇಳೆ ನೀವು ರಾಜ್ಯ ಸರ್ಕಾರದವರು ಈ MEC ಸಂಘಟನೆಗಳು ನೀವು ನಿಷೇಧ ಮಾಡಿಲ್ಲಪ್ಪ ಅಂದರೆ ನಾವು ಕಲಬುರಗಿಯಿಂದ ಬೆಳಗಾವಿ ಚೆಲ್ಲುವಂತೆ ಹೋರಾಟ ಮಾಡಬೇಕಂತೆ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಕರ್ನಾಟಕ ವಿಜಯ ಸೇನೆ ಕಲ್ಯಾಣ ಸ್ಥಳ ಕಲಬುರಗಿ ತಾಲೂಕು ಅಧ್ಯಕ್ಷರು. ಬೆಳಗಾವಿಯಲ್ಲಿ ನಮ್ಮ ಕರ್ನಾಟಕ ಬಸ್ ಸಾರಿಗೆ ಬಸ್ ನಿಗಮದ ಒಂದು ಸಂಸ್ಥೆ ಮಹಾರಾಷ್ಟ್ರ ಕಡೆ ಹೋಗುವಾಗ ಅಲ್ಲಿನ ಶಿವಸೇನೆ ಸಂಘಟನೆ MES ಪುಂಡರು ಕೆಲವಷ್ಟು ಪುಂಡರು ಭಾಷೆ ನಡುವೆ ಒಂದು ಜಗಳ ಕುತಂತ್ರ ತರುವಂಥ ಕೆಲವಷ್ಟು ಪುಂಡರು ಇದ್ದಾರೆ. ಅವರು ಒಂದು ನಮ್ಮ ಕರ್ನಾಟಕ ಸಾರಿಗೆ ಒಂದು ಬಸ್ ನಿಗಮದ ಚಾಲಕನಿಗೆ ಅಪಮಾನ ಮಾಡೋದಾಗಿರ್ಬೋದು ಮತ್ತು ಒಂದು ಕರ್ನಾಟಕ ಸಾರಿಗೆ ಒಂದು ಅದರ ಮೇಲೆ ಒಂದು ಕಪ್ಪು ಮಸಿ ಬೆಳೆಯೋದಾಗಿರ್ಬೋದು. ಇದನ್ನು ಪದೇ ಸುಮಾರು ದಿನಗಳಿಂದ ಹಿಂಗೆ ಮಾಡುತ್ತಾ ಬರ್ತಾ ಇದ್ದಾರೆ ಕೆಲವೊಂದು ಪುಂಡಾರು MES ನಾಯಕರು. ಅವರನ್ನು ಇವತ್ತಿನ ದಿನ ನಾವು ಕರ್ನಾಟಕ ವಿಜಯ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿಯಲ್ಲಿ ಇದು ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಇಂಥ ನಾಯಕರನ್ನು ನಾವು ಸಹಿಸುವುದಿಲ್ಲ. ಇಂಥವೆಲ್ಲ ಕರ್ನಾಟಕ ಮೇಲೆ ಕನ್ನಡಿಗರ ಮೇಲೆ ದಬ್ಬಳಿಕೆ ಮಾಡುವುದು ಸಹಿಸುವುದಿಲ್ಲ. ಇದೇ ಥರ ಮುಂದುವರಿದರೆ ಮುಂದೆ ದಿನಗಳಲ್ಲಿ ನಾವು ಕರ್ನಾಟಕ ವಿಜಯ ಸೇನೆ ವತಿಯಿಂದ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಅವರಿಗೆ ತಕ್ಕ ಪಾಠ ಕಲಿಸುವ ಇದು ಅನಿವಾರ್ಯವಾಗುತ್ತೆ ಎಂದು ನಾನು ಈಗ ನಾಯಕರು ಕೆಲವಷ್ಟು ಕಿಡಿಕಿಡಿ ನಾಯಕ ಶಿವಸೇನೆ MES ಪುಂಡರಿದ್ದಾರೆ ಅವರಿಗೆ ಈ ಮುಖಾಂತರ ಹೇಳುತ್ತೇನೆ. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇಂಥ ನಾಯಕರನ್ನು ಗಡೀಪಾರು ಮಾಡಿ ಒಂದು ಶಾಂತಿಯುತ ಕಾಪಾಡಬೇಕು. ಯಾಕಂದರೆ ದಿನನಿತ್ಯ ಆಗಿರ್ಬೋದು ಭಾಷೆ ನಡುವೆ ಜಗಳ ಹಚ್ಚಿ ಭಾಳ ದೊಡ್ಡ ಮಟ್ಟಕ್ಕಾಗಿ ಒಂದು ಕನ್ನಡಿಗರ ಅಸ್ಮಿತೆ ಒಂದು ಭಾವನೆಗೆ ಧಕ್ಕೆ ತರುವಂಥ MES ಮತ್ತು ಶಿವಸೇನೆ ಸಂಘಟನೆಯ ಕೆಲವಷ್ಟು ಕಿಡಿಗಳು ಇದ್ದಾರೆ. ಅದಕ್ಕಾಗಿ ಅಂಥವರನ್ನು ಗಡೀಪಾರು ಮಾಡಿ ಶಾಂತಿಯುತ ಕಾಪಾಡಬೇಕು ಎಂದು ಈ ಮುಖಾಂತರ ನಾನು ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲಿ ಮನವಿ ಮಾಡ್ಕೊತೀನಿ. ಸೊ ಹಾಗಾಗಿ ಇವತ್ತಿನ ದಿನ ನಾವು ಶಾಂತಿಯುತ ಏನು ಮಾಡಕ್ಕೆ ಸರ್ ಸ್ಟೇಷನ್